ನಾನು ಡೇಟಾನೇ ಯೂಸ್ ಮಾಡಿಲ್ಲ, ಆದರೂ 100% ಯೂಸ್ ಆಗಿದೆ ಅಂತ ಬರ್ತಿದೆಯಲ್ಲ. ಮೊಬೈಲ್ ಡೇಟಾ ಆನ್ ಮಾಡಿ ಆಫ್ ಮಾಡಿದ್ದಷ್ಟೇ ಆಲ್ರೆಡಿ 50% ಕನ್ಸ್ಯೂಮ್ ಆಗಿದೆ ಅಂತ ಬರ್ತಿದೆಯಲ್ಲ. ಏನು ನಿಮ್ಮ ಕಂಪ್ನಿ ಫ್ರಾಡ್ ಮಾಡ್ತಿದ್ದಾರಾ? ಈ ಥರ ಸಡನ್ನಾಗಿ ಡೇಟಾ ಖಾಲಿ ಆಗ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು, ಏನು ಮಾಡೋದು? ಎಲ್ಲೋ ಒಂದು ಕಡೆ ಒಬ್ಬರೇ ಹೋಗ್ತಾ ಇರ್ತೀರಿ, ಈ ಥರ ರಸ್ತೆ ಮಧ್ಯದಲ್ಲೇ ಡೇಟಾ ಖಾಲಿ ಆಗಿಬಿಟ್ರೆ ಎಕ್ಸ್ಟ್ರಾ ಡೇಟಾ ರೀಚಾರ್ಜ್ ಮಾಡ್ಕೊಳಕ್ಕೆ ನಮ್ಮ ಹತ್ರ ಫಸ್ಟ್ ಆಫ್ ಆಲ್ ಡೇಟಾನೇ ಇರಲ್ಲ. ಸಮಸ್ಯೆ ಬಗೆಹರಿಸೋಣ. ಮ್ಯಾಸಿವ್ ನಮಸ್ಕಾರ, ಹೇಗಿದ್ದೀರಾ? ಏನು ಮಾಡ್ತಿದ್ದೀರಾ? ಡೇಟಾ ಬೇಗ ಖಾಲಿ ಆಗ್ತಿದೆಯಾ? ಹಾಗಿದ್ದರೆ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ. ಇಮಿಡಿಯೇಟಾಗಿ ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ ರೈಟ್ ಸೈಡ್ ಟಾಪ್ ಎಂಡಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಟ್ವರ್ಕ್ ಪ್ರಿಫರೆನ್ಸಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟಾಗಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸಮಸ್ಯೆನೇ ಇರಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ಗೊತ್ತಿಲ್ದಿರ ಯಾವುದೇ ಒಂದು ಆ್ಯಪ್ಸ್ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಲ್ಲ. ಏನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಡೇಟಾ ರನ್ ಆಗ್ತಾ ಇರುತ್ತೆ. ನೀವು ಯೂಸ್ ಮಾಡಿಲ್ಲ ಅಂದ್ರೂ ಸುಮ್ಮನೆ ಡೇಟಾ ಆನ್ ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಡೇಟಾ ರನ್ ಆಗಿ ಈ ಅಪ್ಲಿಕೇಶನ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಅಪ್ಡೇಟ್ ಮಾಡಿ ಡೇಟಾನ ತಿಂದು ಮುಗಿಸ್ಬಿಡುತ್ತೆ. ಹಾಗೆ ಫೋನ್ ಸಾಫ್ಟ್ವೇರ್ ಏನಾದರೂ ಡೌನ್ಲೋಡ್ ಆಗ್ತಿದೆಯಾ ಅದು ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ವೀಡಿಯೋಸ್ ಏನಾದರೂ ಡೌನ್ಲೋಡ್ ಆಗ್ತಿದೆಯಾ ಅದು ಚೆಕ್ ಮಾಡ್ಕೊಳ್ಳಿ. ಕಮಿಂಗ್ ಟು ದ ಮೈನ್ ಪಾಯಿಂಟ್, ಸಡನ್ನಾಗಿ ಡೇಟಾ ಖಾಲಿ ಆಗಿಬಿಟ್ರೆ ಏನು ಮಾಡೋದು? ಸ್ಕ್ರೀನಲ್ಲಿ ಕಾಣ್ತಿರೋ USSD ಕೋಡ್ನ ನೋಟ್ ಮಾಡ್ಕೊಳ್ಳಿ. *567*3#. ನೀವೇನಾದರೂ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರೆ ಡೈಲ್ ಆಪ್ಷನ್ಗೆ ಹೋಗಿ *567*3# ಅಂತ ಡೈಲ್ ಮಾಡಿದ್ರೆ ಇಮಿಡಿಯೇಟಾಗಿ ಏರ್ಟೆಲ್ ಅವರು 1 GB ಡೇಟಾ ಲೋನ್ನ ಕ್ರೆಡಿಟ್ ಮಾಡ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ. ಇದು ಬಂದು ಮಿಡ್ನೈಟ್ 12 o'clock ತನಕ ವ್ಯಾಲಿಡ್ ಇರುತ್ತೆ. ನೆಕ್ಸ್ಟ್ ಟೈಮ್ ಬರೀ ಡೇಟಾ ರೀಚಾರ್ಜ್ ಮಾಡ್ಕೊಂಡಾಗ ಈ 1 GB ಅದರಲ್ಲಿ ಡಿಟೆಕ್ಟ್ ಮಾಡ್ಕೊತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಾಳ್ಮೆಯಿಂದ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮ್ಯಾಸಿವ್ ಧನ್ಯವಾದಗಳು.